ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಡಿಗ್ರಿ ವಿದ್ಯಾರ್ಥಿಗಳಿಗೆ KPSC ಕಡೆಯಿಂದ ಭರ್ಜರಿ ಹುದ್ದೆಗಳ ಸರಮಾಲೆಯನ್ನು ನೀಡ್ತಾ ಇದೆ. ಏನಪ್ಪ ಅಂದರೆ 29/4/2024ರಿಂದ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಈ ಡಿಪಾರ್ಟ್ಮೆಂಟಿಂದ ಕೈಗಾರಿಕಾ ವಿಸ್ತರಣಾಧಿಕಾರಿ 50 ಹುದ್ದೆಗಳಿಗೆ ಕರೆಯಲಾಗಿದೆ. ಹುದ್ದೆಗಳಿಗೆ 29ನೇ ತಾರೀಕು ಪ್ರಾರಂಭವಾಗುತ್ತೆ ಅರ್ಜಿ ಸಲ್ಲಿಸೋದು. ಕೊನೆಯ ದಿನಾಂಕ 28/5/2024 ಆಗಿರ್ತದೆ. ಶುಲ್ಕ ಪಾವತಿಯ ಕೊನೆಯ ದಿನಾಂಕ 28/5/2024 ಆಗಿರ್ತದೆ. ಇದಲ್ಲದೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಗ್ರಂಥಪಾಲಕ ಹುದ್ದೆಯನ್ನು 10 ಹುದ್ದೆಗಳು ಕರೆಯಲಾಗಿದೆ. ಇದಕ್ಕೆ ಲೈಬ್ರರಿ ಸೈನ್ಸ್ ಆಗಿರಬೇಕಾಗುತ್ತದೆ. ಇದು ಉಳಿಕೆ ಮೂಲ ವೃಂದಗಳ ಹುದ್ದೆ ಆದರೆ, ಇನ್ನು ಹೈದರಾಬಾದ್ ಕರ್ನಾಟಕದವರಿಗೆ ಸಂಬಂಧಪಟ್ಟಂತೆ ಇದ್ದರೆ ಅದು 3 ಹುದ್ದೆಗಳು. ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಗಳು 13 ಕರೆಯಲಾಗಿದೆ. ಸಾರ್ವಜನಿಕ ಗ್ರಂಥ ಇಲಾಖೆಯಲ್ಲಿ 3 ಹುದ್ದೆಗಳನ್ನು ಕರೆಯಲಾಗಿದೆ. ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಹೇಗೆ ಅರ್ಜಿ ಸಲ್ಲಿಸಬೇಕು ಅಂದರೆ, ಇದು KPSC ಮುಖಾಂತರ ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸ್ಬೋದು. ಯಾರೆಲ್ಲ ಈಗ ಆಲ್ರೆಡಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಮತ್ತು PDO ಮತ್ತು KS ಅರ್ಜಿ ಸಲ್ಲಿಸಿದ್ರೋ ಅವ್ರು ಆಲ್ರೆಡಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಮಾಡಿರ್ತೀರ. ಮತ್ತೊಮ್ಮೆ ಮಾಡೋದೇನೋ ಅವಶ್ಯಕತೆ ಇರೋದಿಲ್ಲ. ಮಾಮೂಲಿ ನಿಮ್ಮದು ಯೂಸರ್ ID ಇಲ್ಲಾಂದರೆ ಮೊಬೈಲ್ ನಂಬರ್ ಮುಖಾಂತರ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ ಹುದ್ದೆಗಳು ಸಲ್ಲಿಸುವ ಪ್ರಸ್ತುತ ಹುದ್ದೆಗಳು ಅನ್ನೋ ಆಪ್ಷನ್ಸ್ನ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಯಾವುದು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಅಂತ ತೋರಿಸ್ತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಸಬ್ಮಿಟ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡ್ಬೋದಾಗಿರ್ತದೆ. ಬಟ್ ಡಾಕ್ಯುಮೆಂಟ್ಸ್ ಏನೇನು ಬೇಕು, ಏನೇನು ಓದಬೇಕು ಅಂತ ಈ ಮೂಲಕ ತಿಳಿಸ್ಕೊಡ್ತೀನಿ. ಏಜ್ ಎಷ್ಟು ಇರಬೇಕಾಗತ್ತೆ ಅಂತ. ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇರುತ್ತೆ. ಕ್ಯಾಟಗರಿ 2A 2B 3A 3B ಅವರಿಗೆ 300 ರೂಪಾಯಿ, ಮಾಜಿ ಸೈನಿಕರಿಗೆ 50 ರೂಪಾಯಿ, ಪರಿಶಿಷ್ಟ ಜಾತಿ ಪಂಗಡ ಮತ್ತು ಕ್ಯಾಟಗರಿ 1 ಅಂಗವಿಕಲರಿಗೆ ಶುಲ್ಕದಿಂದ ವಿನಾಯಿತಿ ಇರುತ್ತೆ. ಯಾವುದೇ ಶುಲ್ಕ ಪಾವತಿಸಬೇಕಲ್ಲ. ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದಲ್ಲಿ ತಾವು ಆಯ್ಕೆ ಬಯಸುವ ಹುದ್ದೆಗಳ ಆದ್ಯತೆ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಕಡ್ಡಾಯವಾಗಿ ನಮೂದಿಸತಕ್ಕದ್ದು. ಸದರಿ ಆದ್ಯತೆಯನ್ನು ಮುಖ್ಯ ಪಟ್ಟಿಗೆ ಮಾತ್ರ ಪರಿಗಣಿಸಲಾಗುವುದು ಅಂತ ಸೂಚನೆ ನೀಡಲಾಗಿದೆ. ಅಭ್ಯರ್ಥಿಗಳು ನಿಗದಿಪಡಿಸಿದ ಶುಲ್ಕವನ್ನು ಕಡ್ಡಾಯವಾಗಿ ಪಾವತಿಸತಕ್ಕದ್ದು. ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಒಂದೇ ಶುಲ್ಕವನ್ನು ಪಾವತಿಸತಕ್ಕದ್ದು. ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿಯೂ ಹಿಂತಿರುಗಿಸಲಾಗುವುದಿಲ್ಲ ಅಥವಾ ಅದನ್ನು ಆಯೋಗವು ನಡೆಸುವ ಇತರೆ ಪರೀಕ್ಷೆ ಅಥವಾ ನೇಮಕಾತಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಶುಲ್ಕವನ್ನು ಸಂದಾಯ ಮಾಡಿದ್ದಲ್ಲಿ ಅಂಥ ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ ಅಂತ ತಿಳಿಸಲಾಗಿದೆ. ನೇಮಕಾತಿ ವಿಧಾನ ಏನದಪ್ಪ ಅಂದರೆ, ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯ ಮಾಡಿದೆ. ಅದು ಆಲ್ರೆಡಿ ಈಗ ಹೇಳಿದಾಗೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಮತ್ತು PDO ಮತ್ತು KS ಅಲ್ಲಿ ಏನಾದ್ರು ಪಾಸ್ ಮಾಡಿದರೆ ಮತ್ತೆ ಅಟೆಂಡ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಅದರಲ್ಲಿ ಏನಾದ್ರು ಪಾಸ್ ಆಗಿದ್ದರೆ ಆ ಮಾರ್ಕ್ಸ್ ಕಾರ್ಡ್ಸ್ನ ಅಪ್ಲೋಡ್ ಮಾಡಿದ್ರೆ ಸಾಕು, ಮರಿಬೇಡಿ. ಆ ಮಾರ್ಕ್ಸ್ ಕಾರ್ಡ್ನ ಮತ್ತು ರಿಜಿಸ್ಟರ್ ನಂಬರ್ ಮತ್ತು ಎಕ್ಸಾಮ್ ಡೇಟ್ ಆಗಿರೋ ಡೇಟ್ನ ಮೆನ್ಷನ್ ಮಾಡಿ ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ಮತ್ತೊಮ್ಮೆ ಇನ್ನೊಂದು ಸಾರಿ ಅಟೆಂಡ್ ಮಾಡಬೇಕಾಗುತ್ತೆ. ಕನ್ನಡ ಭಾಷಾ ಪರೀಕ್ಷೆ 2021 ಆ್ಯಕ್ಟ್ ಪ್ರಕಾರ ಇಲ್ಲಿದೆ ನೋಡಿ, ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ಪ್ರಕಾರ ಮತ್ತೊಮ್ಮೆ ಬರೀಬೇಕಾಗುತ್ತೆ. ಅದನ್ನು ಕಡ್ಡಾಯವಾಗಿ ಹಾಕಿ. ಆಮೇಲೆ ಏನು ಪತ್ರ ಇದು ಪೇಪರ್ ಹೇಗಿರುತ್ತೆ ಅಂದರೆ, ಸಾಮಾನ್ಯ ಜ್ಞಾನ ಇರುತ್ತದೆ. ಪತ್ರಿಕೆ 1 ಸಾಮಾನ್ಯ ಜ್ಞಾನ, ಪತ್ರಿಕೆ 2 ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ. ಸಾಮಾನ್ಯ ಕನ್ನಡ ಬಂದು 35 ಅಂಕ, ಸಾಮಾನ್ಯ ಇಂಗ್ಲೀಷ್ 35 ಅಂಕ, ಕಂಪ್ಯೂಟರ್ ಜ್ಞಾನ 30 ಅಂಕ ಇರುತ್ತೆ. 2 ಗಂಟೆ ಸಮಯ, 100 ಅಂಕಗಳಿಗೆ. ಸಾಮಾನ್ಯ ಜ್ಞಾನ ಪತ್ರಿಕೆಗಳಲ್ಲಿ ಪ್ರಚಲಿತ ಘಟನೆಗಳು, ಸಾಮಾನ್ಯ ವಿಜ್ಞಾನ, ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು, ಭಾರತದ ಮತ್ತು ಕರ್ನಾಟಕದ ಇತಿಹಾಸ, ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ, ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು, ಸ್ವಾತಂತ್ರ್ಯ ನಂತರದ ಕರ್ನಾಟಕದ ಭೂ ಸುಧಾರಣೆ ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು, ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ, ಪ್ರಸ್ತುತ ಸ್ಥಿತಿಗಳ ಕುರಿತು ವಿಷಯ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು, ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತ ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು, ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು. ಇಷ್ಟು ಸಬ್ಜೆಕ್ಟ್ ಮೇಲೆ ನಿಮಗೆ ಪ್ರಶ್ನೆಪತ್ರಿಕೆ 1 ಕರೀತಾರೆ. 1.5 ಗಂಟೆ ಇರುತ್ತೆ, 100 ಅಂಕಗಳಿರ್ತದೆ. ಪ್ರತಿಯೊಂದು ಪ್ರಶ್ನೆಗೂ ಗರಿಷ್ಠ. ಆಮೇಲೆ ಈ ಸರಿಯಿಂದ ಈ ಎಕ್ಸಾಮ್ಗೆ ಯಾವ ರೀತಿ ಇರುತ್ತೆ ಅಂತಂದರೆ, ಅಗತ್ಯವಿರುವ ಹುದ್ದೆಗಳಿಗೆ ನಡೆಸಲಾಗುವ ಸ್ಪರ್ಧಾತ್ಮಕ ಪರೀಕ್ಷೆಯು 2 ಪತ್ರಿಕೆಗಳನ್ನು ಒಳಗೊಂಡಿದೆ. ಪ್ರತಿಯೊಂದು ಪತ್ರಿಕೆಯು ಗರಿಷ್ಠ 100 ಅಂಕಗಳೊಂದಿಗೆ ಲಿಖಿತ ಪ್ರಶ್ನೆಗಳನ್ನು ಒಳಗೊಂಡಿದ್ದು ವಸ್ತುನಿಷ್ಠ ಬಹುವಾಕ್ಯ ಮಾದರಿಯಲ್ಲಿರುತ್ತದೆ. ಈ 2 ಪತ್ರಿಕೆಯಲ್ಲಿನ
ಪ್ರತಿಯೊಂದು ಪ್ರಶ್ನೆಯು ಋಣಾತ್ಮಕ ಅಂದರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, ಅಂಕಗಳ ಸ್ವರೂಪದಾಗಿರುತ್ತದೆ. ಪ್ರತಿ ತಪ್ಪು ಉತ್ತರಕ್ಕೆ ಪ್ರಶ್ನೆಗೆ ನಿಗದಿಪಡಿಸಿದ ಅಂಕಗಳ 1/4 ಭಾಗದಷ್ಟು ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಅಭ್ಯರ್ಥಿಗಳು 2 ಪತ್ರಿಕೆಗಳ ಪರೀಕ್ಷೆಗಳಿಗೆ ಹಾಜರಾಗುವುದು ಕಡ್ಡಾಯ ಇರುತ್ತದೆ. ಇದರ ಅರ್ಥ ಏನಪ್ಪ ಅಂದರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಯಾವುದೇ ತಪ್ಪಾಗಿ ಆನ್ಸರ್ ಮಾಡಿದರೆ, ಅಟೆಂಡ್ ಮಾಡಿದರೆ ಯಾವುದೇ ಅಂಕ ಕಟ್ಟಾಗೋದಿಲ್ಲ, ಅಟೆಂಡ್ ಮಾಡಿದರೆ 1/4 ಅಂಕಗಳ ಕಟ್ಟಾಗುತ್ತೆ ತಪ್ಪಾದಲ್ಲಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಎಜುಕೇಷನ್ ಏನಿರಬೇಕು, ವಯೋಮಿತಿ ಏನಿರಬೇಕು ಅಂದರೆ ಕನಿಷ್ಠ 18 ವರ್ಷ, ಗರಿಷ್ಠ 35 ವರ್ಷ ಸಾಮಾನ್ಯ ಅಭ್ಯರ್ಥಿಗಳಿಗೆ. ಅದು ಇತರೆ ಪ್ರವರ್ಗ 2A 2B 3A 3B ಅವರಿಗೆ 38 ವರ್ಷ, ಪರಿಶಿಷ್ಟ ಜಾತಿ ಪಂಗಡ ಮತ್ತು ಪ್ರವರ್ಗವನಿಗೆ 40 ವರ್ಷ. ವಿದ್ಯಾರ್ಥಿ ಏನಪ್ಪ ಇರಬೇಕು ಅಂದರೆ ಡಿಗ್ರಿಯಲ್ಲಿ ಸೈನ್ಸ್ ಅಥವಾ ಕಾಮರ್ಸ್ ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂದರೆ BBA ಆಗಿರ್ಬೋದು, ಆರ್ ಎನಿ ಅದರ್ ಬ್ರಾಂಚಸ್ ಆಫ್ ಇಂಜಿನಿಯರಿಂಗ್ ಅವರು ಕೂಡ ಇದನ್ನು ಅಟೆಂಡ್ ಮಾಡಬೇಕಾಗಿದೆ. ಯಾವುದೇ ಇಂಜಿನಿಯರಿಂಗ್ ಅವರಾದರೂ ಕೂಡ ಇದನ್ನು ಅಟೆಂಡ್ ಮಾಡಬಹುದಾಗಿದೆ. ಟೋಟಲ್ ಹುದ್ದೆಗಳು 50. ಆಮೇಲೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ 10 ಹುದ್ದೆಗಳು. ಇದಕ್ಕೆ ಲೈಬ್ರರಿ ಸೈನ್ಸ್ ಆಫ್ ಎನಿ ಯೂನಿವರ್ಸಿಟಿ ಅಂದರೆ ಲೈಬ್ರರಿ ಸೈನ್ಸ್ ಆಗಿರಬೇಕಾಗುತ್ತೆ. ಇದು ಉಳಿಕೆ ಮೂಲರಿಂದ ಮತ್ತು ಹೈದರಾಬಾದ್ ಕರ್ನಾಟಕದವರೆಗೂ ಸೇಮ್ ಸಿಲೆಬಸ್ ಇರುತ್ತೆ. 13 ಹುದ್ದೆಗಳು ಕೈಗಾರಿಕಾ ವಿಸ್ತರಣಾಧಿಕಾರಿ ಇದು. ಆಮೇಲೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಗ್ರಂಥಪಾಲಕದು 3 ಹುದ್ದೆಗಳು. ಅವ್ರಿಗೂ ಸೇಮ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28 ಆಗಿರುತ್ತೆ, ಆರಂಭದ ದಿನಾಂಕ 29 ಆಗಿರ್ತದೆ. ಬೇರೆ ಏನು ವ್ಯತ್ಯಾಸ ಇರೋದಿಲ್ಲ, ಇಬ್ಬರಿಗೂ ಒಂದೇ ರೀತಿ. ಬಟ್ ಇದರಲ್ಲಿ ಮಾತ್ರ ವೇರಿಯೇಷನ್ ಆಗಿರುತ್ತೆ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಾ, ಹಿಂದೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಅರ್ಜಿ ಸಲ್ಲಿಸಿ. ದಾಖಲಾತಿಗಳು ಏನೇನು ಬೇಕು ಅಂದರೆ SLC ಮಾರ್ಕ್ಸ್ ಕಾರ್ಡ್. ಯಾರೆಲ್ಲ ಮೊದಲನೇ ಬಾರಿ KPSCಲಿ ಅಪ್ಲಿಕೇಶನ್ ಸಲ್ಲಿಸ್ತಿದ್ದೀರಾ ಅಂದರೆ ಅವ್ರಿಗೆ ಏನೇನು ಬೇಕು ಅಂದರೆ SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, PUC ಮಾರ್ಕ್ಸ್ ಕಾರ್ಡ್, ಕ್ಯಾಸ್ಟ್ ಸರ್ಟಿಫಿಕೇಟು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಸೆಮ್ಮು ಸೇರಿ. ಅಂದರೆ 6 ಸೆಮ್ ಇದ್ದರೆ 6 ಸೆಮ್ ಇಯರ್ ವೈಸ್ ಆದರೆ 3 ವರ್ಷಗಳ 6 ಸೆಮ್. ಎಕ್ಸಾಂಪಲ್ 6 ಸೆಮ್ಗೆ ಹೇಳ್ತೀನಿ. 6 ಸೆಮ್ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ ಮಾರ್ಕ್ಸು ಟೋಟಲು 3200 ಎಕ್ಸಾಂಪಲು. ಆ ಥರ ಇದ್ದರೆ 2800 ತೆಗೆದಿದ್ರೆ ಟೋಟಲು. ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಕನ್ನಡ ಗ್ರಾಮೀಣ ಸರ್ಟಿಫಿಕೇಟ್ ಇದ್ದರೆ ಕನ್ನಡ ಗ್ರಾಮೀಣ ಸರ್ಟಿಫಿಕೇಟು, ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತಾರೋ ಮೊಬೈಲ್ ನಂಬರ್ ಬೇಕು, ಅದಕ್ಕೆ OTP ಆಗುತ್ತೆ, ವೆರಿಫೈ ಆಗುತ್ತೆ. ತದನಂತರ ಫೋಟೋ ಸಿಗ್ನೇಚರ್ ಬೇಕಾಗುತ್ತೆ. ಆಮೇಲೆ ಕನ್ನಡ ಏನಾದ್ರು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರು ಮತ್ತೆಲ್ಲರೂ ಪಾಸ್ ಆಗಿದ್ದರೆ, ಕನ್ನಡ ಸಬ್ಜೆಕ್ಟ್ ಪಾಸ್ ಆಗಿದ್ದರೆ ಅದು ಕನ್ನಡ ಸಬ್ಜೆಕ್ಟು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಅದ್ರ ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಮೆನ್ಷನ್ ಆಗುತ್ತೆ. ಮತ್ತು ಆನ್ಲೈನ್ ಪೇಮೆಂಟ್ ಇರುತ್ತೆ, ಆನ್ಲೈನ್ ಪೇಮೆಂಟೇ ಮಾಡಬೇಕಾಗುತ್ತೆ. ಯಾವುದೇ ಚಲನ್ ತೊಗೊಂಡು ಎಲ್ಲೂ ಪೇಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂತಿದ್ದೀರೋ ಅವರು ರೆಡಿ ಮಾಡ್ಕೊಳ್ಳಿ. ಇಂಜಿನಿಯರಿಂಗ್ ಅವರು ಕೂಡ ಸೇಮ್ ದಾಖಲೆಗಳೇ. ಅವ್ರಿಗೆ 8 ಸೆಮಿಸ್ಟರ್ ಇರುತ್ತಲ್ಲ, 8 ಸೆಮಿಸ್ಟರ್ ಟೋಟಲ್ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಬೇರೇನು ಅಷ್ಟೇ, ಇನ್ನೇನು ಬೇಕಾಗೋದಿಲ್ಲ. ಏನಾದರೂ ಇದನ್ನು ಪ್ರಾರಂಭವಾದ ನಂತರ ಇದಕ್ಕೆ ಸಂಬಂಧಪಟ್ಟ ವೀಡಿಯೋನ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂದ್ಬಿಟ್ಟು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.